ಎಲ್ಲಿಯ ತನಕ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತೇಳಿ ಟೈಪ್ ಮಾಡಿ ಅದನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಇದು ಮಾಡಿರೋದು. ಆಮೇಲೆ ಯಾವ್ಯಾವ ಅಧಿಕಾರಿ ಮೇಲೆ, ಯಾವ ಪೊಲೀಸ್ ಇಲಾಖೆ ಮೇಲೆ ನಾನು ಮಾಡಿದ್ದೀನಿ, ತಹಶೀಲ್ದಾರ್ ಮೇಲೆ ಮಾಡಿದ್ದೀನಿ, ಆ ದಾಖಲೆಗಳನ್ನ ಕಳಿಸಿದ್ದೇನೆ. ನಿಮ್ ಮೇಲೇನು ಮಾಡ್ತೀನಿ. ಸ್ನೇಹಿತರೆ, ಇವತ್ತು ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಸ್ವಲ್ಪ ಡೌನ್ ಒಂದು ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ವೈಟ್ ಫೀಲ್ಡ್ ವಿಭಾಗೀಯ DCP ಸಾಹೇಬರ ಮುಂಭಾಗದಲ್ಲಿ ಇವತ್ತು ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಭಾಗದಲ್ಲಿ ಕಾಡುಗೋಡಿ ಪಕ್ಕದಲ್ಲಿ ವಾಸ ಮಾಡ್ತಾ ಇರುವಂಥ ಪರಮೇಶ್ V ಎಂಬವನು ರೌಡಿ ಶೀಟರು. ಸುಮಾರು 48 ಕೇಸುಗಳ ಪ್ರಕರಣಗಳು ಅವನ ಮೇಲಿದೆ. ರಾಮಮೂರ್ತಿ ನಗರ, ವೈಟ್ ಫೀಲ್ಡು, ಕಾಡುಗೋಡಿ, ಹೊಸಕೋಟೆ, ಮಾಲೂರು, ಮಾಸ್ತಿ ಅನೇಕ ಪೊಲೀಸ್ ಠಾಣೆಗಳಲ್ಲಿ 48ಕ್ಕಿಂತ ಹೆಚ್ಚು ಪ್ರಕರಣಗಳಿದೆ. ಅವನು ಈಗಾಗಲೇ ಹೆಣ್ಣು ಮಕ್ಕಳನ್ನು ಇವತ್ತು ಬಂಡವಾಳಾಗಿ ಬಳಸಿಕೊಂಡು ಅನೇಕ ಜನ ಹಿರಿಯ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಇವನು ಅವ್ರ ಮುಖಾಂತರ ಅಟ್ರಾಸಿಟಿ ಕೇಸ್ ಹಾಕ್ಸೋದು, ಸುಳ್ಳು ಕೇಸ್ಗಳನ್ನು ಹಾಕಿ ಬೆದರಿಸೋದು, ಮತ್ತು RTI ಕಾರ್ಯಕರ್ತ ಅಂತ ಹೇಳ್ಕೊಳೋದು, ಮತ್ತು NGT, ಮತ್ತು ನಾನು ಟೌನ್ ಪ್ಲಾನಿಂಗು ಇಂಜಿನಿಯರ್ ಪರಿಚಯ ಗೊತ್ತು ನನಗೆ, ಆಮೇಲೆ ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳು ಗೊತ್ತು ಅಂತೇಳಿ ದುರ್ಬಲ ಮಾಡ್ತಾ ಇದ್ದಾನೆ. ಲೋಕಾಯುಕ್ತ ಇಲಾಖೆನ, NGT ಇಲಾಖೆನ ಮತ್ತು RTI ಕಾರ್ಯಕರ್ತ ಅಂತ ಹೇಳ್ಕೊಂಡು ಈ ಎಲ್ಲ ಇಲಾಖೆಗಳಿಂದ ಇವನು ಸುಮಾರು ಕೋಟಿಗಟ್ಟಲೆ ಹಣ ಮಾಡಿದ್ದಾನೆ. ಆದರೆ ಇವನು ಮೂಲ ಶೆಡ್ಯೂಲ್ ಟ್ರೈಬ್ ಅಲ್ಲ, ಇವನೊಬ್ಬ ಬಳಿಜಿಗ ನಾಯ್ಡು, ಆಂಧ್ರದಿಂದ ವಲಸೆ ಬಂದಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಸಮುದಾಯಕ್ಕೆ ಕೊಟ್ಟಂಥ ಅಟ್ರಾಸಿಟಿ ಕಾಯ್ದೆಯನ್ನು ಇವರು ದುರುಪಯೋಗ ಮಾಡ್ಕೊತಾ ಇದ್ದಾನೆ. ಇವತ್ತು ನಮಗೆ ಊಟ ಕೊಟ್ಟಿರುವಂಥ ಏನು ಮೀಸಲಾತಿನಲ್ಲಿ, ರಿಸರ್ವೇಷನಲ್ಲಿ ಅವನು ಬಂದು ನಾನು ಎಷ್ಟು ಅಂತೇಳಿ ವಿಶೇಷ BBMPಯಿಂದ ವಿಶೇಷ ಘಟಕದಿಂದ ಕಾರು ಮತ್ತು ಇನ್ನೂ ಅನೇಕ ಸೌಲಭ್ಯಗಳನ್ನು ತಗೊಂಡಿದ್ದಾನೆ. ಈಗಾಗಲೇ ಇವನ ಬಗ್ಗೆ ತಹಶೀಲ್ದಾರ್, ಕೇರ್ಪುರ ತಹಶೀಲ್ದಾರ್ ಹಿಂಬರ ಕೊಟ್ಟಿದ್ದಾನೆ, ಇವನು ಶೆಡ್ಯೂಲ್ ಟ್ರೈಬ್ ಅಲ್ಲ ಅಂತ. ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನದಲ್ಲಿ ದೂರು ಕೊಟ್ಟಿದ್ದೀವಿ. ಇವನು ಕೂಡ ಬಳಿಜಿಗ ನಾಯ್ಡು, ಇವನು ಈ ಸುಳ್ಳು ಕೇಸನ್ನು ಹಾಕ್ಕೊಂಡಿದ್ದಾನೆ ಶೆಡ್ಯೂಲ್ ಟ್ರೈಬ್ ಅಂತೇಳಿ ಅವನ ಮೇಲೆ ಆರೋಪ ಮಾಡಿದ್ದಾರೆ. NGTಯಿಂದ ಅವನ ಮೇಲೆ 25,000 ಅವನಿಗೆ ಫೈನ್ ಪೆನಾಲ್ಟಿಯನ್ನು ಕೊಟ್ಟಿದ್ದಾರೆ. ಈಗ ಇವತ್ತು ಅವನು ಏನು ಮಾಡ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ನಾನು DC ಅವ್ರನ್ನ ಎದುರಿಸಿದ್ದೀನಿ, ತಹಶೀಲ್ದಾರ್ ಎದುರಿಸಿದ್ದೀನಿ, ದೊಡ್ಡ ಅಧಿಕಾರಿ ಎದುರಿಸಿದ್ದೀನಿ ಅಂತೇಳಿ ಅವ್ರ ಕಡೆಯಿಂದ ಹಣವನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಅವನು ಈಗಾಗಲೇ ಮೊನ್ನೆ ಸುರೇಶ್ ವೆಂಕಟೇಶ್ ಅವರು ನಮ್ಮನ್ನು ಮರ್ಡರ್ ಮಾಡ್ತಾನೆ ಅಂತೇಳಿ ಒಂದು ಕಾಡುಗೋಡಿ ಪೊಲೀಸ್ ಠಾಣೆ ಮುಂದೆಗಡೆ ಬಟ್ಟೆ ಹರ್ಕೊಂಡು ಚಳುವಳಿ ಮಾಡ್ದ. ಸುರೇಶ್ ವೆಂಕಟೇಶ್ ಕ್ರಿಮಿನಲ್ ಅಲ್ಲ, ರೌಡಿ ಅಲ್ಲ. ಸುಮಾರು 50 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮೂಲತಃ ದಲಿತ ಸಮುದಾಯಕ್ಕೆ ಸೇರಿದವನು ನಾನು. ನನ್ನದೇ ಆದಂಥ ಇತಿಹಾಸ ಇದೆ, ನನ್ನದೇ ಆದಂಥ ಹೋರಾಟಗಳಿದೆ. ನನ್ನ ಮೇಲೆ ಏನಾದರೂ ಒಂದೇ ಒಂದು ಕೇಸ್ ಇದ್ದರೆ ನೀವು ನನ್ನ ಸ್ಟೇಷನ್, ನನ್ನ ಲಿಮಿಟ್ ಬರೋಂಥ ವೈಟ್ ಫೀಲ್ಡ್ ಸ್ಟೇಷನ್ ಇದೆ ಅಥವಾ ಹಲವಾರು ಸ್ಟೇಷನ್ಗಳಿದೆ, ನೀವು ಎನ್ಕ್ವೈರಿ ಮಾಡ್ಬೋದು.